ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರನ್ನ ಇವರು ಸುಮಲತಾ ಅಲ್ಲ, ಸಿಂಗಾಪುರದ ಕಮಲಕ್ಕ ಜನರು ಕೊಟ್ಟ ಬೆಳ್ಳಿ ಗದೆಯನ್ನ ಮಾರಿದ್ದಾರೆ. ಒಂದು ವೇಳೆ ಏನಾದರೂ ಚುನಾವಣೆಯಲ್ಲಿ ಗೆದ್ದು ಬಿಟ್ರೆ ಮಂಡ್ಯ ಜನರನ್ನ OLX ನಲ್ಲಿ ಮಾರ್ಬಿಡ್ತಾರೆ ಅಂತ ಫೇಸ್ಬುಕ್ನಲ್ಲಿ ಸುಮಲತಾ ಅಂಬರೀಶ್ ವಿರುದ್ಧವಾಗಿ ಟ್ರೋಲ್ಗಳು ಮುಂದುವರಿತಾ ಇದೆ. ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸುಮಲತಾ ಅವರು. ರೆಬಲ್ ಸ್ಟಾರ್ ಅಂಬರೀಶ್ ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ಸಮಾರಂಭವೊಂದರಲ್ಲಿ ಅಂಬರೀಶ್ ಅವರಿಗೆ ಏನು ಒಂದು ಬೆಳ್ಳಿ ಗದೆಯನ್ನು ಗಿಫ್ಟ್ ಆಗಿ ಕೊಡಲಾಗಿತ್ತು, ಅದನ್ನು ಮಾರಿ ವಜ್ರದ ಓಲೆಗಳನ್ನು ಮಾಡಿಸ್ಕೊಂಡಿದ್ದೆ ಅಂತಕ್ಕಂಥದ್ದು, ಆ ವಿಚಾರವನ್ನು ಹೇಳ್ಕೊಂಡು ಈಗ ಟ್ರಾಲ್ ಮಾಡಲಾಗ್ತಾ ಇದೆ. ಇವರು ಸುಮಲತಾ ಅಲ್ಲ, ಸಿಂಗಾಪುರದ ಕಮಲಕ್ಕ. ಇವರು ಬೆಳ್ಳಿ ಗದೆಯನ್ನು ಜನರು ಪ್ರೀತಿಯಿಂದ ಕೊಟ್ಟರೆ ಅದನ್ನು ಮಾರ್ಕೊಂಡಿದ್ದಾರೆ. ಒಂದು ವೇಳೆ ಇವರೇ ಏನಾದರೂ ಚುನಾವಣೆಯಲ್ಲಿ ಗೆದ್ದುಬಿಟ್ರೆ ಮಂಡ್ಯ ಜನರನ್ನ OLX ಮಾರ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಟ್ರಾಲ್ಗಳು ಮುಂದುವರಿತಾ ಇದೆ. ನಿಖಿಲ್ ಕುಮಾರಸ್ವಾಮಿ ವಿರುದ್ಧವಾಗಲೂ ಸಾಕಷ್ಟು ಟ್ರಾಲ್ಗಳಾಗಿದೆ. ಅದೇ ರೀತಿ ಸುಮಲತಾ ಅಂಬರೀಶ್ ವಿರುದ್ಧವಾಗಲೂ ಕೂಡ ಸಾಕಷ್ಟು ಟ್ರಾಲ್ಗಳಾಗ್ತಾ ಇದೆ. ಆಡುವಂತಹ ಒಂದೊಂದು ಮಾತನ್ನೂ ಕೂಡ ಮಂಡ್ಯ ಭಾಗದಲ್ಲಿ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರಾಲ್ ಮಾಡ್ತಾ ಇದ್ದಾರೆ. ಅಂಬರೀಶ್ ಅವರ ಅಭಿಮಾನಿ ಇವರ ಐಬಾಯಿ ಕಾರ್ಮಿಕ ಇರ್ತಾರೆ. ಅಂಬರೀಶ್ ಅವರ ಒಂದು ಅಭಿಮಾನಕ್ಕೆ ಚುನಾವಣಾ ಖರ್ಚಿಗಾಗಿ 5,000 ರೂಗಳನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಚುನಾವಣೆ ಬಂತು ಅಂದ ತಕ್ಷಣ ಅವರು 5,000 ಕೋಟಿ ಅನುದಾನ ಅಂತ ಘೋಷಿಸ್ತಾರೆ. ಈ 9-10 ತಿಂಗಳಲ್ಲಿ ಅವ್ರಿಗೆ ಆ ಟೈಮ್ ಸಿಗ್ಲಿಲ್ಲ ಈ ಒಂದು ಅನುದಾನ ಕೊಡಕ್ಕೆ ಮಂಡ್ಯಕ್ಕೆ. ಈ ಅನುದಾನ ಏನಿದೆ ಅದು ಬಜೆಟ್ ಅಲ್ಲಿ ಎಲ್ಲೂ ಪ್ರಸ್ತಾಪ ಆಗಿಲ್ಲ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಲ್ಲ. ಬರೀ ಒಬ್ರು ಹೇಳಿದ್ರು ಮುಖ್ಯಮಂತ್ರಿಗಳು ಅದು ಅಪ್ರೂವ್ ಆಗಲ್ಲ, ಅದಕ್ಕೊಂದು ಪದ್ಧತಿ ಇದೆ, ನಿಯಮ ಇದೆ, ಪ್ರೊಸೀಜರ್ ಇದೆ, ಇದ್ಯಾವುದೂ ಆಗಿಲ್ಲ. ಹಾಗಾದ್ರೆ ನನ್ನ ಪ್ರಶ್ನೆ ಇಷ್ಟೇ, ಈ 5,000 ಕೋಟಿ ನೀವು ಅನುದಾನ ಅಂತ ಏನು ಘೋಷಿಸಿದಿರೋ ಅದು ಮಂಡ್ಯ ಅಭಿವೃದ್ಧಿಗ ಅಥವಾ ನಿಮ್ಮ ಮಗಳು ಎಲೆಕ್ಷನ್ ಫಂಡ್ಗೆ ಅಂತ ನೀವು ಘೋಷಿಸಿದ್ದ ಅನ್ನೋದು ಜನಕ್ಕೆ ನೀವು ಹೇಳ್ಬೇಕಾಗಿರೋ ಒಂದು ಧರ್ಮ ನಿಮ್ದು. ಇವತ್ತಿನ ಉದ್ದೇಶ ನಿಮ್ಮೆಲ್ಲರೂ ಗೊತ್ತು. ಇದು ಒಂದು ಮಾತಾಡುವ ಕೆಲಸ. ಅಂಬರೀಶ್ ಅಣ್ಣ ಅವರ ಶ್ರೀಮತಿ ಸುಮಲತಾ ಅವರು ಈ ಒಂದು ಬರ್ತಾ ಇರೋ ಚುನಾವಣೆಯಲ್ಲಿ 18ನೇ ತಾರೀಕಿನ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ನಾನು ನಿನ್ನೆಯಿಂದಲೂ ಒಂದೇ ಮಾತು ಹೇಳ್ಕೊಂಡು ಬರ್ತಾ ಇದ್ದೀನಿ. ನಾವು ಬಂದಿರೋದು ಒಂದೇ ಉದ್ದೇಶ, ಪ್ರೀತಿ, ವಿಶ್ವಾಸ. ಈ ಭಾಗದ ಜನ ಅಂಬರೀಶ್ ಅಣ್ಣ ಏನ್ ಪ್ರೀತಿ ಇಟ್ಟಿದ್ದೀರಾ, ಏನ್ ವಿಶ್ವಾಸ ಇಟ್ಟಿದ್ದೀರಾ, ಅವರ ಕುಟುಂಬದಿಂದ ಒಂದು ಹೆಣ್ಣು ಮಗಳು, ಅವರ ಶ್ರೀಮತಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೊರಟು ನಿಂತಿದ್ದಾರೆ. ನಾನು ಹೇಳೋದೊಂದೇ, ಎಲ್ಲಿ ಹೆಣ್ಣಿಗೆ ನಾವು ಗೌರವ ಕೊಡಲ್ವೋ, ಎಲ್ಲಿ ಹೆಣ್ಣಿಗೆ ನಾವು ಶಕ್ತಿ ತುಂಬಲ್ವೋ ಅಲ್ಲ ಜಾಗ ಉದ್ಧಾರ ಸಾಧ್ಯನೇ ಇಲ್ಲ. ಇವತ್ತು ಸಾಕಷ್ಟು ಜನಕ್ಕೆಲ್ಲ ಬಹಳಷ್ಟು ಶಕ್ತಿ ತುಂಬಿದಿರಾ, ಒಳ್ಳೇದ್ ಮಾಡಿದೀರಾ. 7 ಕ್ಷೇತ್ರನೂ ಎಲ್ಲರಿಗೂ ಒಳ್ಳೇದ್ ಮಾಡಿದೀರಾ. ಒಂದು ಅವಕಾಶ ಸುಮಲತಾ ಅವ್ರಿಗೆ ಕೊಡಿ. ನಿಮ್ಮೂರಿನ ಸೊಸೆ, ನಿಮ್ಮೂರ ಹೆಣ್ಣು ಮಗಳು ಎಲ್ಲಿಂದಲೋ ಬಂದ್ರು ಅಂತ ಮಾತಾಡ್ತೀವಿ. ಅವ್ರ ಬಗ್ಗೆ ಉತ್ತರ ಆಲ್ರೆಡಿ ನಿನ್ನೆಯಿಂದ ಸುಮಾರು ಸಲ ನಾವು ಕೊಟ್ಟಿದೀವಿ. ನನಗೆ ಗೊತ್ತು ನಿಮ್ಮೆಲ್ರಿಗೂ ಅದ್ರ ಬಗ್ಗೆ. ನಿಮ್ ಮನೆಗೆ ಹೋದ್ರೆ ನಿಮ್ ಮನೆಯಲ್ಲಿ ತಾಯಂದ್ರು ಮತ್ತೆ ಮದುವೆ ಆಗಿರೋರಿಗೆ ಹೆಂಡತಿರಿಗೆ ಅವರೇ ಹೇಳ್ತಾರೆ. ಅವ್ರನ್ನ ಕೇಳಿ ಬಂದು ಮನೆಗೆ ನೀವು ಸ್ವಂತ ಅಲ್ಲ ಅಂದ್ರೆ ಅವ್ರ ಮನ್ಸಿಗೆ ಯಾವ ಫೀಲಿಂಗ್ ಆಗುತ್ತೆ ಅಂತ. ಅಂತದ್ರಲ್ಲಿ ಅಂಬರೀಶ್ ಅಣ್ಣನ ಹೆಂಡತಿಗೆ, ಅದು ಅಂಬರೀಶ್ ಅಣ್ಣ ಇದ್ದಾಗ ಯಾರು ಮಾತಾಡ್ದಿರೋರು ಇವತ್ತು ತಿಳಿದಿರ್ಬೇಕಾದ್ರೆ ಮಾತಾಡ್ತಾ ಇದಾರಲ್ಲ.
ಒಳ್ಳೆ ಉತ್ತರ ಕೊಡೋ ಅವಕಾಶ ಇದೆ ನಿಮಗೆ 18ನೇ ತಾರೀಕು ಗೆಲ್ಸಿ. ಯಾಕಂದ್ರೆ ಒಂದ್ ಅರ್ಥ ಮಾಡ್ಕೋಬೇಕು ಎಲ್ರು, ಈ MP ಎಲೆಕ್ಷನ್ ಅನ್ನೋದೇನಿದೆ, MP ಕೆಲಸ ಏನಿದೆ, ನಿಮ್ಗಳ ಸಮಸ್ಯೆನ ತಗೊಂಡೋಗಿ ದನಿಯಾಗಿ ಚರ್ಚೆ ಮಾಡಿ, ಇಲ್ಲಿ ಏನೇನು ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳಿರುತ್ತೆ ಅಥವಾ ಇಲ್ಲಿ ಸಮಸ್ಯೆ ಇದೆಲ್ಲ ಚರ್ಚೆ ಮಾಡಿ ನಿಮ್ಗೆ ತಲುಪಿಸೋದು ಕೆಲಸ. ಇಲ್ಲಾಗೋ ಬೇರೆ ಡೆವಲಪ್ಮೆಂಟ್ ಕಾರ್ಯಕ್ಕೂ ಅದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಈ ಒಂದು ಅವಕಾಶ ಅವರು ಕೊಟ್ಟು ಬೆಳೆಸ್ಬೇಕು. ಯಾಕಂದ್ರೆ ಇಲ್ಲಿ ಏನ್ ನಾಯಕರ ಕೊರತೆ ಇಲ್ಲ, ಮಂಡ್ಯಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿದ್ದೀರಾ, ಒಳ್ಳೊಳ್ಳೆ ಲೀಡರ್ ಇದಾರೆ. ಇಲ್ಲಿ ಮುಂದೆ ನಿಮ್ಮಲ್ಲಿರೋ ಯುವಕರುಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಲೀಡರ್ ಆಗ್ಬೇಕು ಅನ್ನೋ ಒಂದು ಇದಾಗ್ಬೇಕು ಅಂದ್ರೆ ಒಂದು ಹೆಣ್ಣು ಮಗಳು ಬೆಳಿಬಹುದು ಅನ್ನೋದನ್ನ ನೀವು ತೋರಿಸ್ಕೊಡಿ ಮಂಡ್ಯ ಜನ. ಅದರಿಂದ ಒಂದು ಹೊಸ ನಾಂದಿ ಆಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಯಾರೇನೇ ಹೇಳ್ಬೋದು, ನನ್ನ ನಿನ್ನೆಯಿಂದ ಒಂದೇ ಮಾತು ಹೇಳ್ತಾ ಇದ್ದೀನಿ. ಒಂದ್ಸಲ ಯಾರು ಹೆಣ್ಮಗಳು ಒಂದು ಮನೆಗೆ ಮದುವೆ ಆಗಿ ಬರ್ತಾರೆ, ಆ ಮನೆ ದೀಪ ಬೆಳೆಸ್ತಾರೆ, ವಂಶ ಬೆಳೆಸ್ತಾರೆ ಅಂದ್ಮೇಲೆ ಅವ್ರು ಆ ವಂಶಕ್ಕೆ ಸೇರಿದವರು, ಆ ಮನೆಗೆ ಸೇರಿದವರು. ಎಲ್ಲ ಆದ್ಮೇಲೆ ಎಲ್ಲಿಂದನೂ ಬಂದವರು ಹಂಗೆ ಹಿಂಗೆ ಅಂದ್ರೆ ಹೆಣ್ಮಕ್ಳು ಜೀವನಕ್ಕೆ ಒಂದು ಬೆಲೆ ಇರಲ್ಲ. ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ನೀವೆಲ್ಲರೂ ನಿಮ್ಮೂರ್ ಸೊಸೆ ಅಂತ. ಅವಕಾಶ ಹೆಣ್ಮಕ್ಳು ಕೊಡಬೇಕು. ಆಯ್ತು, ನಿಮ್ಮೂರ್ ಸೊಸೆ, ಅದು ಒಂದು ವಿಷಯ ಇರಲಿ. ಎರಡನೇದು, ಇಂಥ ಒಂದು ಪರಿಸ್ಥಿತಿ ಮಂಡ್ಯ ಜಿಲ್ಲೆಯಿಂದ ಒಂದು ಹೆಣ್ಣು ಧೈರ್ಯ ಮಾಡಿ ಮುಂದೆ ನಿಂತಾಗ ನೀವೆಲ್ಲರೂ ಅದು ಪ್ರೋತ್ಸಾಹ ಕೊಡಬೇಕು. ಮಂಡ್ಯದಲ್ಲಿ ಸಾಕಷ್ಟು ರೆವಲ್ಯೂಷನ್ಗಳಾಗಿದೆ, ಎಷ್ಟೋ ವಿಷಯಗಳಲ್ಲಿ ಹಲವಾರು ನಾಯಕರುಗಳು ಕೊಟ್ಟಿರುವಂತ ಜಾಗ ಇದು. ಕಲಾವಿದರಿಗೂ ತುಂಬಾ ಪ್ರೋತ್ಸಾಹ ಮಾಡಿ ಬೆಳೆಸಿರುವಂತ ಜಾಗ ಇದು. ಒಂದು ಹೆಣ್ಣು ಧೈರ್ಯ ಮಾಡಿ ನಿಂತಾಗ ಅದು ಅಸೆಂಬ್ಲಿ ಇಲ್ಲಿ ಬೇರೆ, ಒಂದು ಪಾರ್ಲಿಮೆಂಟ್ ಅಲ್ಲಿ ಬೇರೆ ಇರುತ್ತೆ. ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡಿ ನಿಮ್ಮ ಸಮಸ್ಯೆಗಳು ರೆಪ್ರೆಸೆಂಟ್ ಮಾಡಕ್ ಒಬ್ರು ವ್ಯಕ್ತಿ ಬೇಕು. ಒಂದು ಹೆಣ್ಣು ಒಂದು ನಿಂತು ಆಯ್ಕೆ ಮಾಡಿ ಕಳಿಸಿ ಒಂದು ಅವಕಾಶ ಕೊಡಿ. ಆಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋರು ಆಗ್ತಾರೆ. ನೀವೇ ಶಕ್ತಿ ತುಂಬಿ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ನಿಮ್ ಪ್ರೀತಿ ಆಶೀರ್ವಾದ ಇರಲಿ. ಕುರಿತು ಕಾಳೆ ಓದುತ್ತಿರೋ ರೈತ ಕ್ರಮ ಸಂಖ್ಯೆ ಅಲ್ವಾ 3-4 ಸಿಂದ್ರ 50 ಅದು ನೋಡೋಣ. ಅದನ್ನೇನು ಎಲ್ಲ ಚೆಕ್ ಮಾಡ್ತಾ ಇದಾರೆ, ಕನ್ಫ್ಯೂಸ್ ಆಗ್ತಾರೆ ಏನು ಅಂತ. ದಯವಿಟ್ಟು ಎಲ್ಲ ತೋರಿಸ್ಬೇಕು. ಎಲ್ಲರೂ ಒಟ್ಟಾಗಿದ್ದಾರೆ. ಓಕೆ, 24 ಹಳ್ಳಿಗಳಲ್ಲಿ ಇವತ್ತು ನಟ ಯಶ್ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ರೆ, ಮತ್ತೊಂದು ಕಡೆ ಗಜ, ಒಂದು ಕಡೆ ಗಜಕೇಸರಿ, ಮತ್ತೊಂದು ಕಡೆ ಗಜ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಪರ ಭರ್ಜರಿ ಪ್ರಚಾರ. ದರ್ಶನ್ ಅವರದು ಇವತ್ತು 3ನೇ ದಿನದ ಪ್ರಚಾರವಾದರೆ ಯಶ್ ಅವರದು ಇವತ್ತು 2ನೇ ದಿನದ ಪ್ರಚಾರ. ದಣಿವರಿಯದ ರೀತಿಯಲ್ಲಿ ಇಬ್ಬರೂ ನಟರು ಕೂಡ ಸುಮಮ್ಮನ ಗೆಲುವಿಗೋಸ್ಕರ ಪಣತೊಟ್ಟು ನಿಂತಿದ್ದಾರೆ. ಅವರು ಸಾಮಾನ್ಯವಾಗಿ ಒಂದು ಅಬ್ಸರ್ವ್ ಮಾಡ್ಬೋದು, ದರ್ಶನ್ ಆಗ್ಬೋದು, ಯಶ್ ಆಗ್ಬೋದು, ತಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ತಮ್ಮ ಅಭ್ಯರ್ಥಿಯ ಕ್ರಮ ಸಂಖ್ಯೆ, ತಮ್ಮ ಅಭ್ಯರ್ಥಿಯ ಗುರುತು. ಆದರೆ ತಮ್ಮ ವಿರುದ್ಧ ನಿಂತಿರ್ತಕ್ಕಂಥ ಅಭ್ಯರ್ಥಿಯಾಗಲಿ ಅಥವಾ ಅವರ ಪಕ್ಷದವ್ರನ್ನಾಗಲಿ ಅವಹೇಳನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕೇವಲ ಸುಮಲತಾ ಅವರು ಮಾತ್ರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮಂಡ್ಯಕ್ಕೋಸ್ಕರ 8,500 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ ಘೋಷಣೆ ಮಾಡ್ತಾರೆ ಮುಖ್ಯಮಂತ್ರಿಗಳು. ಅದು ಮಂಡ್ಯದ ಅಭಿವೃದ್ಧಿಗೆ ಕೊಟ್ಟಿರುವಂತಹ ದುಡ್ಡ ಅಥವಾ ಮಗನ ಎಲೆಕ್ಷನ್ ಖರ್ಚಿಗೆ ಅಂತ ಕೊಟ್ಟಿರ್ತಕ್ಕಂಥ ದುಡ್ಡ ಅಂತ ಅಂದ್ಬಿಟ್ಟು ಇವೆಲ್ಲ ಕೂಡ ಒಂದು ಕಡೆ ನಡೀತಾ ಇದ್ರೆ, ಮೇಲುಕೋಟೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಎಳನೀರು ಕುಡಿಯುವ ಮುಖಾಂತರ ಪ್ರಚಾರಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಮೇಲುಕೋಟೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಇದೆ ಪ್ರಚಾರ ಕೇಳೋಣ ನಿಖಿಲ್ ಅವ್ರನ್ನೇನೆ. ಸರ್, ಹೇಗಿದೆ ಪ್ರಚಾರ? ಇವಾಗ ತಾನೇ ಮೇಲುಕೋಟೆ ತಾಲೂಕಿಗೆ ಕಾಲಿಡ್ತಾ ಇದ್ದೀನಿ. ಸುಮಾರು 3 ಹೋಬಳಿಗಳನ್ನ ಕವರ್ ಮಾಡಬೇಕಾಗಿದೆ. ಇವತ್ತು ಸುಮಾರು ಪಂಚಾಯಿತಿಗಳು ಬರ್ತವೆ, ಹಾಗಾಗಿ ಸ್ವಲ್ಪ ಬೇಗ ಶುರು ಮಾಡಿದ್ದೀವಿ. ನೋಡೋಣ, ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ಪುಟ್ಟರಾಜಣ್ಣನ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವಂತ ಯುವಕರು ನಡಿಬೇಕಾಗಿದೆ. ಹಾಗಾಗಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬ್ರದರ್. ಸರ್, ಅನಿತಾ ಕುಮಾರಸ್ವಾಮಿ ಅವರು ನಿಮ್ಮ ಜೊತೆ ಪ್ರಚಾರ ನಡೆಸ್ತಾ ಇದ್ದಾರೆ. ನಿಮ್ಮ ತಾಯಿ ಅವರು ನಿಮಗೆ ಯಾವ ಥರ ಎಲ್ಲ ಆಶೀರ್ವಾದ ಮಾಡ್ತಿದ್ದಾರೆ, ಮತ್ತೆ ಅವ್ರ ಪ್ರಚಾರ ಹೇಗಿದೆ? ರಾಮನಗರದ ಶಾಸಕರು ಅನಿತಾ ಕುಮಾರಸ್ವಾಮಿ ಅವರು ಇವತ್ತು ಪಕ್ಷದ ಪರವಾಗಿ, ಹಾಗೆ ನನ್ನ ತಾಯಿ ಕೂಡ ಇವತ್ತು ಅವರು ನನ್ನ ಪರವಾಗಿ ಇವತ್ತು ಹಲವಾರು ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಆಶೀರ್ವಾದ ನಿರಂತರವಾಗಿರುತ್ತೆ. ಸರ್, ಒಂದೇನು ಅಂದರೆ ಯಶ್ ಮತ್ತು ದರ್ಶನ್ ಸತತ 3 ದಿನಗಳಿಂದ ಪ್ರಚಾರ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ಏನು ಹೇಳಲಿ ಸರ್ ನಾನು? ಅಲ್ಲ, ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಿ, ಅಲ್ಲ, ಒಳ್ಳೇದಾಗಲಿ ಪಾಪ ಅವರೇನೋ. ಸರ್, ಇಷ್ಟು ದಿನ ಕಾಂಗ್ರೆಸ್ನವ್ರು ಪ್ರಚಾರಕ್ಕೆ ಬರಲ್ಲ ಅಂತಿದ್ರು, ಆದರೆ ಇವತ್ತು ಜಿಲ್ಲಾಧ್ಯಕ್ಷರ ಪ್ರಚಾರ ಬಂದಿದ್ದಾರೆ. ಇದ್ರ ಸಂದೇಶ ಏನಾಗುತ್ತೆ ಅಂತ ಹೇಳಿ? ಅಲ್ಲ, ಮೈತ್ರಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ನಾನು. ಸೊ
ಕಾಂಗ್ರೆಸ್ ನಾಯಕರ ಹಾಗೂ ನಮ್ಮ JDS ನಾಯಕರ ಎಲ್ಲ ಒಂದು ಆಶೀರ್ವಾದದಿಂದ ಇವತ್ತು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ. ಹಾಗಾಗಿ ಸ್ಥಳೀಯವಾಗಿ ಎಲ್ಲೋ ಒಂದಷ್ಟು ಕಡೆ ಒಬ್ಬರಿಬ್ಬರು ಮನಸ್ತಾಪಗಳಿದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಏನು ಗೊಂದಲಗಳೇನಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಸರ್, ಒಂದ್ ಕಡೆ ಪ್ರಚಾರ ನಡೀತಾ ಇದೆ, ಊರೂರ್ಗೂ ಹೋಗಿ ಕೇಳ್ತಾ ಇದ್ದೀರಾ, ರೆಸ್ಪಾನ್ಸ್ ಇದೆ. ಆದ್ರೆ ಇದ್ರ ಜೊತೆಗೆ ಬೇರೆ ತರ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಅಂದ್ರೆ ಮುಖಂಡರನ್ನ ಖುದ್ದು ಭೇಟಿ ಮಾಡೋದು, ಸಭೆ ನಡೆಸೋದು, ಇದ್ರ ಬಗ್ಗೆ? ನಾನು ಆ್ಯಸ್ ಆಫ್ ನೌ ರೋಡ್ ಶೋಸ್ನ ಪ್ಲ್ಯಾನ್ ಮಾಡಿದ್ದಾರೆ. ಸೊ ರೋಡ್ ಶೋಸ್ ಮುಗಿದ ನಂತರ ಬಹುಶಃ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಎಲ್ಲ, ಸಿದ್ದರಾಮಣ್ಣ ಎಲ್ಲ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆ ಆಗುವಂಥ ಒಂದು ಚಾನ್ಸಸ್ ಇದೆ. ಅದು ಇನ್ನೂ ಡೇಟ್ ಫೈನಲ್ ಆಗಿಲ್ಲ. ನಾಳೆ ತಾತ ಅವರು, ದೇವೇಗೌಡರು ನಿಮ್ಮ ಜೊತೆ ಪ್ರಚಾರ ಮಾಡ್ತಾರೆ, ಇದು ನಿಮ್ಗೆ ಯಾವ ಥರ ಬಲ ತಂದು ಕೊಡುತ್ತೆ? ಬಹುಶಃ ಇವತ್ತು ನಮ್ಮ ತಾತ ಅವರು ನನಗೋಸ್ಕರ ಇವತ್ತೇನೊಂದು ಬಂದು ನಾಳೆ KR ಪೇಟೆ ಹಾಗೂ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ನಿಜಕ್ಕೂ ಪಾಪ ಅವರು ತುಮಕೂರಲ್ಲಿ ಅವರು ಓಡಾಡಬೇಕಾಗತ್ತೆ. ನನಗೆ ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ನಾನು ತುಮಕೂರಿಗೆ ಹೋಗಬೇಕು ಅಂತ ಇದ್ದೀನಿ. ಸೊ ಬಹುಶಃ ಹೋಗ್ತೀನಿ, ತಾತನ ಪರವಾಗಿ ನಾನು ಹೋಗಬೇಕು. ಇಂಥ ಒಂದು ಪುಣ್ಯ ಮತ್ತೆ ನನಗೆ ಸಿಕ್ಕೋದಿಲ್ಲ. ಅದೇ ರೀತಿ ನಮ್ಮ ತಾತನ ಆಶೀರ್ವಾದ ಸದಾ ನಮ್ಮ ಮೇಲಿದೆ, ನಮ್ಮ ಪಕ್ಷದ ಮೇಲಿದೆ. ತುಂಬ ಖುಷಿ ಇದೆ ಅವ್ರು ಬರ್ತಾ ಇರೋದು. ಸರ್, ಕೊನೆಯದಾಗಿ ನಾಯ್ಡು ವರ್ಸಸ್ ಗೌಡ ಅನ್ನೋ ಮಾತು ಬರ್ತಾ ಇದೆ, ಈ ಜಾತಿ ರಾಜಕಾರಣಕ್ಕೆ ಏನು ಹೇಳ್ತೀರಿ? ನಾನು ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮ್ಮ ತಂದೆಯವರು ಕುಮಾರಣ್ಣವರು ಯಾವತ್ತೂ ಜಾತಿ ಭೇದ ಭಾವ ಮಾಡ್ದಿರೋ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ರಾಜಕಾರಣದಲ್ಲಿ. ಹಾಗಾಗಿ ಈ ಜಾತಿ ಅನ್ನೋದು ದಯವಿಟ್ಟು ನಾವು ಚುನಾವಣೆಯಲ್ಲಿ ತಗೊಂಡು ಬರಬಾರ್ದು ಅಂತ ನನಗನ್ಸುತ್ತೆ. ಓಕೆ, ಇದಿಷ್ಟು ನಿಖಿಲ್ ಅವರ ಮಾತಾಗಿತ್ತು. ಜಾತಿ ಅನ್ನೋದನ್ನ ಚುನಾವಣೆಯಲ್ಲಿ ತರಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಡ್ಯದಿಂದ ಸಂತೋಷ್ ದಿಂಡಗೂರು. ಓಕೆ, ರಣಕಣ ಮಂಡ್ಯದಲ್ಲಿ ಕಾವೇರಿದ ಪ್ರಚಾರ, ನಾಲ್ಕು ಕಡೆ ಭಾರಿ ಪ್ರಚಾರಗಳನ್ನು ನಾವಿವತ್ತು ಕಾಣಬಹುದು. ಒಂದು ಕಡೆ 24 ಹಳ್ಳಿಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದರ್ಶನ್ ಕೂಡ 3ನೇ ದಿನ ಪ್ರಚಾರವನ್ನು ಮುಂದುವರಿಸಿದ್ದಾರೆ, ರೋಡ್ ಶೋಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸುಮಲತಾ ಅಂಬರೀಷ್ ಅವರು ಕೂಡ ಪ್ರಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಇವರು ಮೂವರು ಕೂಡ ಸುಮಲತಾ ಅಂಬರೀಷ್ ಅವರ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನು ಭರ್ಜರಿಯಾಗಿ ಮೇಲುಕೋಟೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಕಳೆದ ಸ್ವಲ್ಪ ದಿನಗಳಿಂದ ಮಂಡ್ಯ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ನಿಖಿಲ್ಗೆ ಹೆಚ್ಚಿನ ಸಪೋರ್ಟ್ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಇತ್ತು. ಆದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಮಂಡ್ಯ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರೇ ಸಾಥ್ ಕೊಡುವ ಮುಖಾಂತರ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ನಮ್ಮ ಬೆಂಬಲ ಅಂತಕ್ಕಂಥದ್ದನ್ನು ಮಂಡ್ಯ ಭಾಗದ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಕಾರ್ಯಕರ್ತರಲ್ಲ, ಮುಖಂಡರು ಪಕ್ಷದ ಕಟ್ಟಾಜ್ಞೆಗೆ ತಲೆಬಾಗಿ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಬಟ್ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲೆಲ್ಲಿ ಯಶ್ ಮತ್ತು ದರ್ಶನ್ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಅಲ್ಲೆಲ್ಲ ಜನ ಕಾಂಗ್ರೆಸ್ನ ಬಾವುಟವನ್ನು ಹಿಡ್ಕೊಂಡಿದ್ದಾರೆ, BJP ಬಾವುಟವನ್ನು ಕೂಡ ಹಾರಿಸ್ತಾ ಇದ್ದಾರೆ. ಅಂದರೆ ಅರ್ಥ, ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತಿಗೂ ಕೂಡ ಮಂಡ್ಯ ಭಾಗದಲ್ಲಿ ಸುಮಲತಾ ಅಂಬರೀಷ್ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಮಂಡ್ಯ ರಣಕಣದಲ್ಲಿ ಜಾಗ್ವಾರ್ ವಿರುದ್ಧ ರಣಕಹಳೆಯನ್ನು ಊದಿದ್ದಾರೆ ಯಶ್, ದರ್ಶನ್ ಮತ್ತು ನಟಿ ಸುಮಲತಾ ಅಂಬರೀಷ್. ಹಾಗಾಗಿ ಸುಮಲತಾ ಗೆಲುವಿಗೆ ಜೋಡೆತ್ತುಗಳು ನೊಗ ಹೊತ್ತು ಪ್ರಚಾರವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ನಾವು ನೋಡಬಹುದು. ಆದರೆ JDSನವರು ಮಾತ್ರ ಬಹಳ ವಿಶ್ವಾಸದಲ್ಲಿದ್ದಾರೆ. ಇವತ್ತು ಚನ್ನರಾಯಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ, ಮಾಡಲಿ ಬಿಡಿ, ಅವರು ಪ್ರಚಾರ ಮಾಡಲಿ, ಅವ್ರಿಗೂ ಕಷ್ಟ ಗೊತ್ತಾಗಲಿ, ಶೂಟಿಂಗ್ ಹೋಗ್ಬೇಕಾದ್ರೆ ಛತ್ರಿ ಕೆಳಗಡೆ ಇರ್ತಾ ಇದ್ರು, ಬಿಸಿಲಿಗೆ ಬಂದಿದ್ದಾರೆ, ಮಾಡಲಿ ಪರವಾಗಿಲ್ಲ, ಆದರೆ ಯಾರು ಏನೇ ಪ್ರಚಾರ ಮಾಡಿದ್ರು ಕೂಡ ಮಂಡ್ಯದಲ್ಲಿ ಗೆಲುವನ್ನು ನಮ್ಮಿಂದ ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ನಿಖಿಲ್ ಗೆಲುವು ಶತಸಿದ್ಧ ಅಂತಕ್ಕಂಥ ವಿಶ್ವಾಸವನ್ನು ಅವರು ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜನಸ್ಪಂದನೆ ಕೂಡ ಎರಡೂ ಪಕ್ಷದ ನಾಯಕರುಗಳಿಗೆ ಅದ್ಭುತವಾಗಿ ಸಿಗ್ತಾ ಇದೆ. ಎಲ್ಲೆಲ್ಲಿ ಯಶ್, ದರ್ಶನ್ ಮತ್ತು ಸುಮಲತಾ ಅವರು ಹೋಗ್ತಾ ಇದ್ದಾರೆ ಅಲ್ಲೆಲ್ಲ ಜನಸ್ಪಂದನೆ ಚೆನ್ನಾಗಿ ಸಿಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅದೇ ರೀತಿಯಂತಹ ಜನ ಬೆಂಬಲವನ್ನು ಗಳಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಮೊದಲ ಹಂತ, ರಾಜ್ಯದ ಮೊದಲ ಹಂತ, ದೇಶದ 2ನೇ ಹಂತ, ಬಟ್ ರಾಜ್ಯದ ಮೊದಲ ಹಂತದ ಚುನಾವಣೆ 14 ಲೋಕಸಭಾ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಈ 14 ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಪರಿಗಣಿಸಲಾಗಿರ್ತಕ್ಕಂಥದ್ದು ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಯಾವುದೇ ಚುನಾವಣೆ ಆದರೂ ಕೂಡ ಮಂಡ್ಯದ ರಾಜಕಾರಣ ತುಂಬ ವಿಭಿನ್ನವಾಗಿರುತ್ತೆ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದಲ್ಲಿ. ಈ ಬಾರಿ ಕೂಡ ಒಂದು ಮುಖ್ಯಮಂತ್ರಿಗಳ ಪುತ್ರನೇ ಸ್ಪರ್ಧಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಕಳೆದ 20-25 ವರ್ಷಗಳಿಂದ ತಮ್ಮ ಕರ್ಮಭೂಮಿಯನ್ನಾಗಿ ಅಂಬರೀಷ್ ಅವರು ಮಂಡ್ಯವನ್ನು ಮಾಡಿಕೊಂಡಿದ್ದರು. ಅವರ ಕಾಲಾನಂತರ ಅವರ ಪತ್ನಿ ಈ ಸರ್ತಿ ಚುನಾವಣೆಗೆ ಅದರಲ್ಲೂ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧವಾಗಿ. ಹಾಗಾಗಿ
ಅತಿ ದೊಡ್ಡ ಫೈಟ್ ಅನ್ನ ಈ ಬಾರಿ ನಾವು ನಿರೀಕ್ಷಿಸಬಹುದು. ಮಂಡ್ಯ ಸಮರ ಕಣದಲ್ಲಿ ದಿಗ್ಗಜರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾಳೆ ನಿಖಿಲ್ ಕುಮಾರಸ್ವಾಮಿಯ ಪರವಾಗಿ ದೇವೇಗೌಡರು ಕೂಡ ಬಂದು ಪ್ರಚಾರವನ್ನು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಇವತ್ತು ಅವರು ಹಾಸನದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಕಳೆದ 2 ದಿವಸದಿಂದ. ನಾಳೆ ಮಂಡ್ಯಗೆ ಬರ್ತಾರೆ. ಸೊ ಹೀಗೇನೆ ಸುಮಲತಾ ಅಂಬರೀಷ್ ಅವರಿಗೆ ಬಿಜೆಪಿ ಕೂಡ ಬಾಹ್ಯ ಬೆಂಬಲವನ್ನು ಕೊಟ್ಟಿದೆ. ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿಲ್ಲ. ಹಾಗಾಗಿ ಬಿಜೆಪಿಯ ನಾಯಕರು ಕೂಡ ಪ್ರಚಾರದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು. ಹೆಚ್ಚೆಚ್ಚು ಕ್ಷೇತ್ರಗಳನ್ನು ಕವರ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ ಯಶ್ ಒಟ್ಟೊಟ್ಟಿಗೆ ಪ್ರಚಾರ ಮಾಡ್ತಾ ಇಲ್ಲ. ಹೆಚ್ಚೆಚ್ಚು ಹಳ್ಳಿಗಳನ್ನು ಕವರ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 3 ಜನ ಬೇರೆ ಬೇರೆ ಭಾಗದಲ್ಲಿ ಭರ್ಜರಿ ಪ್ರಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಯಾವ್ಯಾವ ರೀತಿ ಜನಗಳು ನಡ್ಕೋತಾ ಇದಾರೆ, ಯಾವ್ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ. ನಾನ್ ಬಂದಿರೋದ್ ಕಾರಣ ವೆರಿ ಸಿಂಪಲ್. ಅಂಬರೀಷ್ ಅಣ್ಣನ ಮೇಲಿನ ಪ್ರೀತಿ. ಅಂಬರೀಷ್ ಅಣ್ಣ ಒಬ್ಬ ಏನೂ ಆಗಿರ್ಲಿದ್ದಾಗ ನಮ್ಮಂತ ಎಷ್ಟೋ ಹುಡುಗರುಗಳಿಗೆ ಅವ್ರು ಸಪೋರ್ಟ್ ಕೊಟ್ಟು ಬೆಳೆಸಿದ್ದಾರೆ. ಅವರ 100 ವರ್ಷ ಆದ್ರೂ ಕೂಡ 4 ಹೆಸರನ್ನ ಅಳಿಸಕ್ಕಾಗಲ್ಲ ಅಂತೇಳಿ ಶಂಕರ್ ನಾಗವ್ರದ್ದು ಇನ್ನೊಂದು ಹಬ್ಬ ಆಗಿದೆ. ಏನಕ್ಕೆ ಮಾತು ಹೇಳ್ತೀನಿ ಅಂದ್ರೆ, ಜನ ಏನೇ ಕೊಟ್ಟು ಏನ್ ಬೇಕಾದ್ರೂ ತಗೋಬಹುದು, ಆದ್ರೆ ನಿಮ್ ಮನ್ಸಲ್ಲಿ ಇಟ್ಕೊಂಡಿರೋ ಅಭಿಮಾನನ ಯಾರು ಕಿತ್ಕೊಳಕ್ಕಾಗಲ್ಲ. ಅವ್ರಿಗೆ ನೀವು ಆಶೀರ್ವಾದ ಮಾಡಿದೀರಾ, ಅವ್ರಿಗೂ ನಿಮ್ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇವಾಗ ಸೇವೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಅವ್ರಿಗೆ ಕೊಡಿ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ನಿಮ್ಮ ಸೇವೆ ಮಾಡೋ ಒಂದು ಅವಕಾಶನ ಅವ್ರಿಗೆ ಮಾಡಿಕೊಡಿ. ಅವರ ಕ್ರಮ ಸಂಖ್ಯೆ ಬಂದು 20. ಸುಮಲತಾ ಅಂಬರೀಷ್ ಗಾಳೆ ಉದ್ದಿರೋ ಚಿಹ್ನೆ. ನಾನು ಇನ್ನೊಂದ್ಸಲಿ ಹೇಳ್ತೀನಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಷ್ ಗಾಳೆ ಉದ್ದಿರೋ ಚಿಹ್ನೆ. ನಾನು ಏನಕ್ಕೆ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ಎಲ್ಲ ಆಕ್ಚುಲಿ ಯಂಗ್ಸ್ಟರ್ಸ್ ಗಳಿದಾರ, ಪಾಪ ಗೊತ್ತಾಗಲ್ಲ, ವಯಸ್ಸಾದವ್ರು ಇರ್ತಾರೆ. ಅವ್ರಿಗೆ ದಯವಿಟ್ಟು ಆ ಕ್ರಮ ಸಂಖ್ಯೆ ನಾವು ಅರ್ಥ ಮಾಡ್ಸಿ ಅಂತ ಎಲ್ಲ